ತಾಲೂಕಿನ ಯಲಸತಿ ಗ್ರಾಮದಲ್ಲಿ ಸುಮಾರು 250-300 ಕೋತಿಗಳು ಇರುತ್ತವೆ. ಈ ಕೋತಿಗಳ ಕಾಟದಿಂದ ಹೆಣ್ಣು ಮಕ್ಕಳು ಹೊರಗಡೆ ಬರಬೇಕು ಅಂದರೆ ಭಯಪಡುತ್ತಾ ಇದ್ದಾರೆ. ಪಂಚಾಯಿತಿಯಲ್ಲಿ ಪಿಡಿಒಗಳು ಚೇಂಜ್ ಆಗುತ್ತೆ, ಆದರೆ ಯಾವ ಪಿಡಿಒ ಬಂದರೂ ಕೆಲಸ ಕೂಡ ಆಗ್ತಾ ಇಲ್ಲ ಎಂದು ಇಒ ಯುವ ಗಮನಕ್ಕೂ ಕೂಡ ತಂದಿದ್ದೀವಿ. ಆದರೂ ಕೂಡ ಕೆಲಸ ಕಾರ್ಯಗಳಾಗುತ್ತಿಲ್ಲ. ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳಿವೆ, ಕೇಳಿದ್ರೆ ಬಜೆಟ್ ಇಲ್ಲ ಎಂದು ಹೇಳ್ತಾರೆ. ದಯವಿಟ್ಟು ಸಿಇಒ ನಮ್ಮ ಗ್ರಾಮಕ್ಕೆ ಭೇಟಿ ಕೊಡಬೇಕೆಂದು ಆರ್ಎಸ್ ಪಕ್ಷದ ವತಿಯಿಂದ ಶಾಂತಕುಮಾರ್ ಯಾದಗಿರಿ ಜಿಲ್ಲೆಯ ಯುವ ಘಟಕ ಕಾರ್ಯದರ್ಶಿ ಹಾಗೂ ಬನ್ನಪ್ಪ ಗುರುಮಿಟ್ಕಲ್ ತಾಲೂಕಿನ ಯುವ ಘಟಕ ಕಾರ್ಯದರ್ಶಿ ಹಾಗೂ ಗ್ರಾಮಸ್ಥರು ವೆಂಕಟೇಶ್, ಲಕ್ಷ್ಮಣ, ಬಸಪ್ಪ ಮಡಿವಾಳ, ಶಬರಣ್ಣ ಮಮಾಸ್, ರಾಜು ಹುಗಾರ್, ಜಿಲ್ಲಾ ವರದಿಗಾರರು ಹನುಮಂತ ದುರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಯಾರಿಲ್ಲ ಹೆಣ್ಮಕ್ಳು ನಿಮ್ಮ ಮನೆಗೆ ಯಾರಿಲ್ಲ. ಈಗ ನೋಡ್ರಿ, ಇಂಥವ್ರಿಗೆ ಕರೆದ್ರೆ ಏನ್ ಮಾಡ್ಬೇಕು? ಈ ಪಿಡಿಒ ಪಂಚಾಯತ್ ಇದ್ದು ಏನ್ ಕೆಲಸ ಮಾಡ್ತದ ನಮ್ಗೆ ಅರ್ಥವಲ್ಲ. ತಿಂಗಳ ಗ್ರಾಮ ಸಭೆ ಇಡಬೇಕು, ಜನಗಳಿಗೆ ಏನು ತೊಂದರೆ ಅದ ಏನಿಲ್ಲ ಅಂತ ಕೇಳಬೇಕು. ಪಿಡಿಒ ಬಂದು ಒಂದು 2-3 ತಿಂಗಳಾಯ್ತು, ಯಾವುದೂ ಕೇಳ್ತಾ ಇಲ್ಲ. ಬಿಲ್ ಕಲೆಕ್ಟರ್ ಮಾತ್ರ ಫೋನೇ ಎತ್ತದಿಲ್ಲ. ಇಲ್ಲಿ ಗ್ರಾಮದಲ್ಲಿ ಯಾರನ್ನ ಬಂದ್ರು ಕೂಡ ಪ್ರಾಬ್ಲಮ್ ಅಂತಂದ್ರೆ ಕೂಡ ಯಾರು ಇರೋದಿಲ್ಲ. ಇಲ್ಲಿ ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಅದ್ರ ಸಲುವಾಗಿ ವೆಂಕಟೇಶ್ ಅವರು ಹೈದರಾಬಾದ್ಲಿಂದ ಒಂದು ಡ್ರೆಸ್ ಅನ್ನ ತಂದು ಕೊಟ್ರ, ಕೋತಿಗಳನ್ನು ಓಡಿಸ್ಬೇಕಂತೇಳಿ. ಈಗ ಏನೇನಾದ ಪ್ರಾಬ್ಲಮ್ ಹೇಳ್ರಿ ಹೇಳ್ಬೋದು. ಗ್ರಾಮ ಪಂಚಾಯತ್ ಸೌಲಭ್ಯ ಹೇಳ್ರಿ. ಅಲ್ಲ, ಗ್ರಾಮದಲ್ಲಿ ಇಲ್ಲ ಕೋತಿಗಳು. ಮತ್ತೆ ಪಂಚಾಯತಿ ಕೊಟ್ರೆ ಏನನ್ನ ಹೇಳ್ತಾರ ಇಲ್ಲ. ಪಂಚಾಯತ್ ಅವ್ರು ವಿಡಿಯೋ ಓಡಿಸ್ತೀನಿ ಅಂತಂದ 2 ದಿನ ಅಲ್ಲಿಗೆ ಬಾರಿಸ್ಕೊಂಡು 1-2 ದಿನ 4-5 ಜನನ ಕರ್ಕೊಂಡ್ ಬಂದು ಒಂದೇ ತರ ಈ ಕಡೆ ಹೋಗಿ ಬಂದ್ಬಿಟ್ಟ. 6 ಗಂಟೆಗೆ ಮಾಡ್ತೀವ್ರಿ ನಾವು, ಈಗೇನು ಕೋತಿಗಳು ಇಲ್ಲ ಅಂತ. ಮತ್ತೆ 6 ಗಂಟೆಗೆ ಮಾಡ್ರಿ, ನೀವು ಯಾವಾಗನ ಮಾಡ್ರಿ, ನಮ್ ಕೋತಿಗಳು ಕಳ್ಸಬೇಕಷ್ಟೇ. ನೀವ್ ಕಳ್ಸೋದಿಲ್ಲ ಅಂತಂದ್ರೆ ಇಲ್ಲಿಂದ ಕಿತ್ಕೊಂಡು ಹೋಗ್ಬಿಡ್ಬೇಕು. ಇಲ್ಲಿ ಕೆಲಸ ಮಾಡುವವರಿಗೆ ಮಾತ್ರ ಪಂಚಾಯತಿ, ಮಾಡ್ಲಾರ್ದವ್ರಿಗೆ ಜಾಗ ಇಲ್ಲ. ಯಾಕಂದ್ರೆ ಎಲ್ಸತಿ ಬಿಟ್ಟು ಏನಂತಂದ್ರೆ ಯಾವುದೇ ಕೆಲಸಗಳ ಕಾರ್ಯಗಳಾಗ್ತಾ ಇಲ್ಲ. ಎಲ್ಸತಿದಾಗ ನಾಮಕೆ ವ್ಯವಸ್ಥೆ ಬರ್ತಾರ ಓತಾರ ಯಾವುದೂ ಕೆಲಸ ಇಲ್ಲ. ಇಲ್ಲಿ ಒಂದು ಸಭೆಯನ್ನು ನಡೆಸಿ ಏನನ್ನ ಪ್ರಾಬ್ಲಮ್ ಅಂತ ಕೇಳ್ತಾರ ಜನಗಳಿಗೆ. ಹೆಣ್ಮಕ್ಳಿಗೆ ಕೂಲಿ ತಗೊಂಡೋಗಿ ಫೋಟೋ ಬೆಳೆಸ್ಕೊಂಡ್ ಬಂದು ಬೇರೆ ಬೇರೆ ಫೋಟೋಗಳು ಹಾಕ್ತಾರ, ಬಿಲ್ಗಳನ್ನು ಎತ್ಕೊಂಡ್ ತಿಂತಾರ. ಎಷ್ಟೋ ಸಾರಿ ನಾನು ಹೇಳಿನ ಅವ್ರ ಗಮನಕ್ಕೆ ಕೂಡ ತಂದಿನಿ, ಆದ್ರೂ ಕೂಡ ಯಾವ ಕೆಲಸಗಳನ್ನು ಮಾಡ್ತಾ ಇಲ್ಲ. ದಯವಿಟ್ಟು ಪಿಡಿಒ ಸಾಬ್ರೆ, ನಾವು ಕೂಡ ನಿಮ್ಗೆ ಎಷ್ಟು ಮರ್ಯಾದೆ ಕೊಡಬೇಕು ಅಷ್ಟು ಮರ್ಯಾದನ್ನು ಕೊಡ್ತಾ ಇದ್ದೀವಿ. ಆ ಕೋತಿಗಳ ಕಾಟಗಳು ಜಾಸ್ತಿ ಆಗಿಬಿಟ್ಟದೆ, ನೀನು ಓಡಿಸಬೇಕು. ಓಡಿಸಲಿಲ್ಲ ಅಂದ್ರೆ ಏನನ್ನ ಪರಿಹಾರ ಮಾಡ್ಬೇಕು. ಅದಕ್ಕೆ ನೀನು ಪಿಡಿಒ ಆಗಿದ್ದಿ. ಪಿಡಿಒ ಅಂತಂದ್ರೆ ಒಂದು MLA ತರ. ಯಾಕಂದ್ರೆ ಈ ಗ್ರಾಮದಲ್ಲಿ ಇರುವಂತವ್ರಿಗೆ ಏನು ಬೇಕಾದ್ರೂ ಮಾಡುವ ಬಾಧ್ಯತೆ ನೀನು ಅಧಿಕಾರಿಗಳು ನಿಮ್ಗೆ ಕೊಟ್ಟಿರ್ತಾರ, ನೀವು ಮಾಡಬೇಕು. ಇಲ್ಲಂತಂದ್ರೆ CO ಕೂಡ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಮೊನ್ನೆ ಸಾರಿ ಕೂಡ ಬಂದ್ರು, 1-2 ದಿನ ಸುಮ್ಮನೆ ಬಾರಿಸಿದ್ರು, ಹೋದ್ರು. ಆ ಕೋತಿಗಳು ಓಡೋದಿಲ್ಲ. ಇವ್ರಿಗೆ ಏನದ ಖರ್ಚು ಕೊಡ್ರಿ. ನೀವು 4 ಲಕ್ಷ ಖರ್ಚು ಮಾಡ್ತೀನಿ ಅಂತ ಹೇಳಿರಿ, ನಾನೇ ಬೇಡ ಅಂತಂದೆ. 4 ಲಕ್ಷ ಖರ್ಚು ಮಾಡಬೇಡ, ನಿಮ್ಮದೇನು ರೊಕ್ಕ ಅಲ್ಲ, ಅದು ನಮ್ಮದು. ನಮ್ಮ ತೆರಿಗೆ ದುಡ್ಡಲ್ಲಿ ನೀವು ಇಲ್ಲಿ ಫ್ಯಾನ್ ಗಾಳಿ ಕೊಡ್ತಾ ಇದ್ದೀರಿ ನೀವು. ಅದಕ್ಕೆ ನಾವೇನಂತೀವಿ, ಇವ್ರಿಗೆ ಏನಾದ ಖರ್ಚು ಬಿಡಿಸಿ ಕೊಡ್ರಿ. ದಿನ 1 ವಾರನ 15 ದಿನನ ಏನಾದ ಅವ್ರಿಗೆ ಮಾಡಿ ಕೋತಿಗಳನ್ನು ಓಡಿಸ್ಬೇಕು. ಕೋತಿಗಳನ್ನು ಓಡಿಸಲಿಲ್ಲ ಅಂದ್ರೆ ಆಗೋದಿಲ್ಲ. ಇವತ್ತು ನೀವು ಬರಲ್ಲ, ಸೆಕೆಂಡ್ ಸ್ಯಾಟರ್ಡೆ ಅಂತೇಳಿ ಗೊತ್ತಿದ್ದು ನಾವು ಪ್ರಯತ್ನ ಮಾಡ್ತೀವಿ ಇವತ್ತು. ಯಾಕಂದ್ರೆ ಇಂಥ ಹೆಣ್ಮಕ್ಳಿಗೆ ಕರೆದ್ರೆ ಏನ್ ಮಾಡ್ಬೇಕ್ರಿ? ಮುದುಕೇರಿ ಇರ್ತಾರ ಎಸಿ ವಾರ್ಡ್ನಾಗ, ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ನೀವು ಪಿಡಿಒ ಇದ್ದೀರಿ, ನೀವು ಪಿಡಿಒ ಕೂಡ ನಿನ್ನೆ ಕೂಡ ಬಂದಿಲ್ಲ. ಏನಂದ್ರೆ ಮೀಟಿಂಗ್ ಅಂತ ಹೇಳ್ತೀರಿ. ಬಿಲ್ ಕಲೆಕ್ಟರ್ ಮಾತ್ರ ಒಡವಾಟ ಅಂತ ಹೇಳ್ತಾನೆ. ಯಾವಾಗ ನೋಡಿದ್ರು ಒಡವಾಟೆ. ಯಾರ ಬಳಿ ಕಲೆಕ್ಷನ್ ಮಾಡ್ಯಾನ, ಯಾರ ಬಳಿ ಇಲ್ಲ ಗೊತ್ತಾಗ್ಬೇಕಲ್ರಿ. ಇಲ್ಲಿ ಬರ್ತಾರ, ಕಂಪ್ಯೂಟರ್ ಆಪರೇಟರ್ ಬರ್ತಾನ, ಮಧ್ಯಾಹ್ನ ಆಗನ ಹೋಗ್ತಾನ. ಮತ್ತೆ ಏನ್ ಪಂಚಾಯತಿ ಅದಕ್ಕಾದ್ರಿ? ಸುಮ್ಮನೆ ಬೀಗ ಹಾಕೊಂಡು ಕುಂತು ಬಿಡ್ರಿ, ಅಲ್ಲೇ ಯಾದಗಿರಿದಾಗ ಇರ್ತೀರಿ. ದಯವಿಟ್ಟು ಇದನ್ನ ನಾವು ಪರಿಹಾರ, ಇದಕ್ಕೂ ಕೋತಿಗಳನ್ನು ಮಾತ್ರ ಓಡಿಸ್ಬೇಕ್ರಿ. ಗ್ರಾಮ ಪಂಚಾಯತಿಯಲ್ಲಿ ಕಸದ ಗಾಡಿ ಅದ, ಹನುಮಂತ ದೇವ್ರ ಗುಡಿ ಪೂಜೆ ಮಾಡ್ತಾ ಇದೀವಿ. ತೋರ್ಸಪ್ಪ, ಬಂದಾಗಲಿಂತ 1 ದಿನ ಕಸವನ್ನು ವಿಲೇಜ್ ಮಾಡಿಲ್ಲ. ಯಾರ ಮನೆಗೆ ತಂದು ಕಸ ಹಾಕ್ಯಾರ್ರಿ? ಎಲ್ಸತ್ತಿದಾಗ ಒಂದನ್ನ ವಿಡಿಯೋ ತೋರಿಸ್ರಿ ನೀವು ಬೇಕಿತ್ತಂದ್ರೆ. ಅವತ್ತು ಕೂಡ ನಾನು ಹೇಳಿನಿ, ಸಾಬ್ರೆ ಕಸದ ಗಾಡಿ ಕೂಡ, ಇನ್ನೊಂದು ಕಸದ ಗಾಡಿ ಕೂಡ ವಾಹನ ಚಲಾಯಿಸಬೇಕು. ಎಲ್ಸತಿ ಗ್ರಾಮದಲ್ಲಿ ಮನೆಗೆ ತಿರುಗಾಡಬೇಕು. ಕಸ ಇತ್ತಂದ್ರೆ ಅದ್ರೊಳಗೆ ಹಾಕ್ತಿದ್ರೆ ಸ್ವಚ್ಛ ಅಂತ ಹೇಳ್ತಾರ. ಆದ್ರೆ ಯಾವ ತರ ಇದೆ ಎಲ್ಸತಿ? ತಾಂಡನ್ನ ಬೇಕಾಗಿದೆ, ಎಲ್ಸತಿ ಬೇಡ ಅನ್ನುವಂತ ಪರಿಸ್ಥಿತಿ ಆಗಿಬಿಟ್ಟಿದೆ ಇಲ್ಲಿ. ದಯವಿಟ್ಟು ಇದೊಂದು ತಮ್ಮ ವಿಡಿಯೋ ಮುಖಾಂತರ ತಮ್ಮ ಗಮನಕ್ಕೆ ತರ್ತೀವಿ. CO ಅವರೇ, EO ಅವರೇ, ಇಲ್ಲಂದ್ರೆ ಎಲ್ಸತಿ ಗ್ರಾಮದಲ್ಲಿ ಪಂಚಾಯತಿಗೆ ವಿಸಿಟ್ ಕೊಡಬೇಕು, ಜನಗಳಿಗೆ ಕೇಳಬೇಕು ಏನ್ ಪ್ರಾಬ್ಲಮ್ ಅದ, ಏನಿಲ್ಲ. ಎಲ್ಲ ಸಭೆಗಳನ್ನು ನಡೆಸಿ, ಎಲ್ಲರನ್ನ ಸಭೆಗಳನ್ನು ಕರೆಸಿ ಜನರಿಗೆ ಏನೇನದ, ಏನೇನು ತೊಂದರೆ ಅದ ಅವ್ರಿಗೆ ಕೇಳಬೇಕು. ಅದನ್ನ ಪರಿಹಾರ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಇನ್ನೊಂದು, ಮನೆ ಬಿದ್ದವ್ರಿಗೆ ಕೂಡ ರೊಕ್ಕ ಬರ್ತಾ ಇಲ್ಲ. ಅದು ಕೂಡ ಸ್ವಲ್ಪ VA ಅವರಿಗೆ ಕೇಳಿದ್ರೆ ಆಯ್ತ್ರಿ, ನಾನು ಎಲ್ಲೋ ಆಫೀಸ್ ಮಾಡ್ತಾನಂತ, ಆತ ಎಲ್ಲಿ ಆಫೀಸ್ ಮಾಡ್ತಾನೆ ಅಲ್ಲಿ ಖರ್ಚು ಇಟ್ಕೊಂಡು ಹೋಗ್ಬೇಕಂತ. ನಾವೇ ಇಲ್ಲಿ ಬರುವರಂತ ಅವ್ರು ಶ್ರೀಮಂತರಲ್ಲ. ಇಲ್ಲಿ ಒಂದು ಆಫೀಸ್ ಮಾಡಿರತ್ತೆ ಅವ್ರಿಗೆ, VA ಅವರಿಗೆ ಬಂದು ದಿನ ಏನದ ಏನಿಲ್ಲ ಕೇಳ್ರಿ. 1-2 ದಿನ ಅದ, 3 ದಿನ ಅದ, ಯಾವತ್ತು ಬರಬೇಕು ಅವತ್ತೇ ಬಂದು ಮಾಡಂತ ಹೇಳ್ರಿ.
ಆದ್ರೆ ಕೆಲಸಗಳಂತ ಮಾಡಿ ಒಂದು ಪಂಚಾಯತಿ ಗ್ರಾಮ ಪಂಚಾಯತಿ ಅದ ಈ ಎಲ್ಸತಿಗೆ ಗ್ರಾಮ ಪಂಚಾಯತಿ ಇಟ್ಕೊಂಡು ಕೆಲಸಗಳಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಎಲ್ಲೇನ ನಳ ಪೈಪ್ಗಳು ಹೋದ್ರೆ ಆಯ್ತು ತೆಗ್ಗು ತೋಡ್ತೀರಿ, ಆಯ್ತು ಮುಚ್ಚಿ ಬಿಡ್ತೀರಿ. ಅದಕ್ಕೆ ಶೀಶಿ ಆಗೋದಿಲ್ಲ, ಶೀಶಿ ರೋಡ್ ಓಡಾಕ್ತಿರಿ. ತಾವು ದಯವಿಟ್ಟು ಇದನ್ನ ಮಾಡ್ಬೇಕಂತೇಳಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ನಾವು ಸ್ವಲ್ಪ ಟ್ರೈ ಮಾಡ್ತೀವಿ, ನಾವು ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ.